ಜೈ ಹಿಂದ್. ನೋಡ್ರಿ, ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ನಂಬರ್ ಇರುತ್ತೆ. ಸೊ ಇವಾಗ ನಾವೇನಂತಂದ ಹೇಳಿದ್ರೆ ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ನಂಬರ್ ಕಂಡಿಡ್ಬೇಕು ಇವಾಗ. ಸೊ ಒಂದು ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ನಂಬರ್ ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ ಅನ್ಕೊಳ್ರಿ. ಈ ಎಕ್ಸ್ ಇದ್ದದ್ದು ಈ ನಂಬರ್ ಅನ್ನ ಯಾವುದೋ ಒಂದ್ ನಂಬರ್ 245ನ ಡಿವೈಡ್ ಮಾಡಿದಾಗ, ಆಮೇಲೆ 1029ನ ಡಿವೈಡ್ ಮಾಡಿದಾಗ ನಮ್ಗ ರಿಮೈಂಡರ್ ಶೇಷ ಎಷ್ಟು ಕೊಡುತ್ತಪ್ಪ ಅಂತಂದ ಹೇಳಿದ್ರೆ 5 ಕೊಡುತ್ತ. ಹಂಗಾದ್ರ ಸೊ ಒಂದ್ ಏನ್ ಗ್ರೇಟೆಸ್ಟ್ ಅಥವಾ ಲಾರ್ಜೆಸ್ಟ್ ನಂಬರ್ ಐತಲ್ಲ ಅದನ್ನ ಕಂಡಿಡಿರಿ ಅಂತಂದ್ ಕೇಳಿದಾರ. ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ನಾವು? ಸೊ ನಾವು ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ನಂಬರ್, ಸೊ ಅದೇನಪ್ಪಾ ಅಂತಂದ ಹೇಳಿದ್ರೆ ಬೇರೆ ಇದರಿಂದ ಡಿವೈಡ್ ಆಯ್ತು ಅಂತಂದ ಹೇಳಿದ್ರೆ ಇಷ್ಟು ಶೇಷವನ್ನ ಕೊಟ್ಟಾಗ ಅದು ಸ್ಮಾಲೆಸ್ಟ್ ನಂಬರ್ ಕಂಡಿಡಿ ಅಂತಂದ ಹೇಳಿದ್ರೆ, ಇಲ್ಲೂ ಕೂಡ ಸೇಮ್ ಸೇಮ್ ಇಲ್ಲೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್. ನಿಮ್ ಕ್ವಶನ್ ಒಳಗಡೆ ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ಅಂತ ಇತ್ತು ಅಂತಂದ ಹೇಳಿದ್ರೆ, ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ಅಂತಂದ್ ಇತ್ತು ಅಂತಂದ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು ನಾವು? HCF ತಗೊಬೇಕು. ಅವಾಗ ಏನಂತ ತಗೊಂಡಿದ್ರಿ? ಸ್ಮಾಲೆಸ್ಟ್ ಅಥವಾ ಲೀಸ್ಟ್ ಅಂತಂದಿದ್ದಾಗ ನಾವು LCM ತಗೊಂಡಿದ್ವಿ, ಪ್ಲಸ್ ಶೇಷ ಮಾಡ್ಕೊಂಡಿದ್ವಿ. ಇಲ್ಲಿ ಏನ್ ಮಾಡ್ಕೊಬೇಕು? ಇಲ್ಲಿ ಮೈನಸ್ ಮಾಡ್ಕೊಬೇಕು. ಇಲ್ಲಿ ಏನ್ ಲಾರ್ಜೆಸ್ಟ್ ಅಂತ ಕೇಳಿದಾಗ ಏನಂತಂದ ಹೇಳಿದ್ರೆ ಮೈನಸ್ ಮಾಡ್ಕೊಬೇಕು. ಈಗ ನಾವು ನೋಡೋಣ. ಸೊ ಅದಕ್ಕಿಂತ ಈಸಿಯಾಗಿ ಕೂಡ ಏನಂತಂದ ಹೇಳಿದ್ರೆ ನಾವು ಮಾಡ್ಕೊಂತ ಹೋಗೋಣ. ಇಲ್ಲಿ ನೋಡ್ರಿ, ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 245 ಆರ್ 1089. ಹಿಂಗೈತಾ? ಇಲ್ಲಿ ನೋಡ್ರಿ, ಒಂದ್ ಲಾರ್ಜೆಸ್ಟ್ ಕಂಡಿ ಅಂತಂದ ಹೇಳಿದ್ರೆ ಓಕೆ. ಇವಾಗ ನಾವೇನ್ ಕಂಡಿಬೇಕು? HCF ಕಂಡಿಡ್ಬೇಕು. ಯಾವ್ದ್ರದ್ದು? ಇವ್ರದ್ದು ಎರಡರದ್ದು. 245 ಆಮೇಲೆ 1029 LCM ಇದು ಸಾರಿ HCF ಕಂಡಿಡ್ಬೇಕು. ಇವಾಗ ನಾವೇನ್ ಮಾಡ್ಬೇಕು? ಶೇಷ ಎಷ್ಟು ಉಳಿದಿದೆ? -5 ಉಳ್ದೈತೆ ಅಂದ. ನಾವು ಇವಾಗ ಏನ್ ಮಾಡ್ಕೊಳ್ಳೋಣ ಅಂತಂದ ಹೇಳಿದ್ರೆ -5 ಅಂತಂದ ಹೇಳಿ ಎರಡಕ್ಕೂ ಮಾಡ್ಕೊಂಡ್ಬಿಡೋಣ. ಸೊ ಎರಡು ಒಂದ್ ನಂಬರು ಇದನ್ನ ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಉಳಿಯುತ್ತೆ? 5 ಉಳಿಯುತ್ತೆ. ಇದನ್ನ ಡಿವೈಡ್ ಮಾಡಿದಾಗ ಶೇಷ 5 ಉಳಿಯುತ್ತೆ ಅಂತ ಹೇಳಿದಾನ. ಎರಡು ಡಿವೈಡ್ ಮಾಡ್ಕೊಂಡು ಮೈನಸ್ ಮಾಡ್ಕೊಂಡ್ಬಿಟ್ರು. ಮೊದ್ಲ ಎಷ್ಟು ಉಳಿತು? ಇಲ್ಲಿ 240 ಉಳಿತು. ಇಲ್ಲಿ ಎಷ್ಟು? 1024 ಉಳಿತು. ಇವು ಎರಡದ್ರದ್ದು HCF ತಕೊಳ್ರಿ. 240 ಆಮೇಲೆ 1024 HCF ತಕೊಂತ ಹೋಗ್ರಿ. ಎರಡರಿಂದ ತಗೊಳ್ರಿ. 2 ಒಂದ್ಲೆ, ಸೊ 2 ಎರಡ್ಲೆ 2 0. ಸೊ 2 5ಲೆ 10, 2 ಒಂದ್ಲೆ 2 ಎರಡ್ಲೆ. ಮತ್ತೆ ಎರಡರಿಂದ ಹೋಗುತ್ತೇನೆ ನೋಡ್ರಿ. ಸರಿ, 2 6ಲೆ 12 0. ಸೊ 2 ಎರಡ್ಲೆ 4, 1 ಉಳಿತು 11 ಆಗತ್ತೆ. 2 5ಲೆ 10, 2 6ಲೆ 12. ಮತ್ತೆ ಎರಡರಿಂದ ಆಗತ್ತೆ ನೋಡ್ರಿ. 2 30ಲೆ 60, 2 ಒಂದ್ಲೆ 2 ಎರಡ್ಲೆ 4, 2 ಎಂಟ್ಲೆ 16. ಮತ್ತೆ 2 15ಲೆ, ಅದಾದ ನಂತರ ಸೊ 2 6ಲೆ 12, 2 4ಲೆ 8. ಆಮೇಲೆ ನೆಕ್ಸ್ಟ್ ಮತ್ತೆ ಯಾವ್ದ್ರಿಂದ ಡಿವೈಡ್ ಆಗತ್ತಾ? 3ರಿಂದ ಅಥವಾ 4ರಿಂದ 2ರಿಂದ ಆಗಂಗಿಲ್ಲ. 3ರಿಂದ 3 5ಲೆ 15, 3 2ಲೆ 6 ಆಯ್ತು. ಇದಾಗಂಗಿಲ್ಲ. ಇಲ್ಲಿಗೆ ಉಳಿತು ನೋಡ್ರಿ. ಇಷ್ಟನ್ನ ಏನಂತಂದ ಹೇಳಿದ್ರೆ ನಾವು ಇಂಟು ಮಾಡ್ಕೊಬೇಕು. 2 ಎರಡ್ಲೆ 4, 4 ಎರಡ್ಲೆ 8, 8 ಎರಡ್ಲೆ 16. ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು HCF ಆಯ್ತು. ಇದು 16 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಲಾರ್ಜೆಸ್ಟ್ ನಂಬರು. ಇದನ್ನ ಡಿವೈಡ್ ಮಾಡಿದಾಗ ಎಷ್ಟು ಶೇಷ ಉಳಿಯುತ್ತೆ? 5. ಇದನ್ನ ಡಿವೈಡ್ ಮಾಡಿದಾಗ ಶೇಷ 5 ಉಳಿಯುತ್ತೆ. ಬೇಕಾದ್ರೆ ಚೆಕ್ ಮಾಡ್ರಿ. ಸೊ 16, 245 16ರಿಂದ ಡಿವೈಡ್ ಮಾಡ್ರಿ. ಶೇಷ ಎಷ್ಟು ಉಳಿಯುತ್ತೆ? 5 ಉಳಿಯುತ್ತೆ ಅಂತ ಚೆಕ್ ಮಾಡ್ರಿ. ಸೇಮ್ ಅದೇ ತರ 1029 ಡಿವೈಡ್ ಮಾಡ್ರಿ. ಶೇಷ 5 ಉಳಿಯುತ್ತಲ್ಲ ಅಂತ ಚೆಕ್ ಮಾಡ್ರಿ. ಇಷ್ಟೇ, ಬಾಳ ಇಲ್ಲ. ಅವಾಗೇನೋ ನಾವು LCM ಕಂಡಿಡ್ಕೊಂಡ್ವಿ. ಇವಾಗ ಏನಂತಂದ ಹೇಳಿದ್ರೆ HCF ಕಂಡಿಡ್ಕೊಂಡ್ರಿ. ನೀವು ಇದನ್ನು ಮಾಡ್ಕೋಬಹುದು. ಏನಪ್ಪಾ ಅಂತಂದ ಹೇಳಿದ್ರೆ 245 1029 ಇದನ್ನ ಮೊದ್ಲು ಏನ್ ಕಂಡಿಡ್ಕೊಬೇಕು? HCF ಕಂಡಿಡ್ಕೋಬೇಕಾಗತ್ತೆ. ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮೊದಲೇ ಏನಂತ ಅಲ್ಲಿ ಏನಂತಂದ ಹೇಳಿದ್ರೆ LCM ಕಂಡಿಡ್ಕೊಂಡು ಪ್ಲಸ್ ಮಾಡ್ಕೊಂಡಿದ್ವಿ. ಇಲ್ಲಿ HCF ಕಂಡಿಡೋಕ್ಕಿಂತ ಮುಂಚೆ ಮೈನಸ್ ಮಾಡ್ಕೊಂಡಿದ್ವಿ. ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ನೋಡೋಣ. ಸೊ ಫೈಂಡ್ ದ ಲಾರ್ಜೆಸ್ಟ್ ನಂಬರ್. ಒಂದ್ ಲಾರ್ಜೆಸ್ಟ್ ನಂಬರ್ ಐತಿ ಎಕ್ಸ್ ಅನ್ನೋದು. ಅದೇನಂತಂದ ಹೇಳಿದ್ರೆ 2053 ಡಿವೈಡ್ ಮಾಡಿದಾಗ ರಿಮೈಂಡರ್ ಎಷ್ಟು ಉಳಿತೈತಿ? 5 ಉಳಿತೈತಿ. ಶೇಷ ಎಷ್ಟು ಉಳಿಯುತ್ತ? 5 ಅಂತಂದು ಉಳಿಯುತ್ತ. 967 ಡಿವೈಡ್ ಮಾಡಿದಾಗ ಆ ನಂಬರ್ 967 ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಉಳಿಯತ್ತಪ್ಪ ಅಂತಂದ ಹೇಳಿದ್ರೆ 7 ಉಳಿಯುತ್ತ. ಹಂಗಾದ್ರೆ ಆ ನಂಬರ್ ಕಂಡಿಡೀರಿ ಅಂತಂದ ಹೇಳಿದ್ರೆ ಅಲ್ಲಿ ಒಂದೈತು ಶೇಷ, ಇಲ್ಲಿ ಎರಡಿದಾವ. ಒಂದೊಂದ್ ನಂಬರ್ಗೆ ಒಂದೊಂದೈತೆ. ಅವಾಗ ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಮೊದಲ ಮೈನಸ್ ಮಾಡ್ಕೊಂಡ್ಬಿಡೋದು. 2053 ಆ ನಂಬರ್ ಡಿವೈಡ್ ಮಾಡಿತಂದ್ರೆ ಶೇಷ ಎಷ್ಟು ಉಳಿತು? 5 ಉಳಿತು. ಮೈನಸ್ ಮಾಡ್ಕೊಟ್ರೆ ಎಷ್ಟು ಬರುತ್ತೆ ನೋಡ್ರಿ? ಇದು 2053ರಲ್ಲಿ -5 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? ಸೊ 3ರಾಗ 5 ಹೋಗಂಗಿಲ್ಲ. ಅಂದ್ರೆ 13ರಾಗ 5 ಹೋದ್ರೆ ಎಷ್ಟು? 8. ಅದಾದ ನಂತರ 5ರಾಗ 1 ಹೋದ್ರೆ 4, ಅಂದ್ರೆ 2048 ಆಯ್ತು. 2048. ಆಮೇಲೆ ಅದೇ ತರ ನೋಡ್ರಿ, 967ರಾಗ -7 ಹೋದ್ರೆ 960 ಆಯ್ತು. ಸೊ ಇವಾಗ ಏನ್ ಮಾಡ್ಕೋಬೇಕು? 2048 ಮತ್ತು 960 ಏನ್ ಕಂಡಿಡ್ಕೋಬೇಕು? HCF ಕಂಡಿಡ್ಕೋಬೇಕು. ಯಾಕ? ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ಅಂತ ಕೇಳಿದಾರ. ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ಅಂತ ಕಂಡಿಡಿದು ಈಗ ಕಂಡಿಡಿದ್ ನೋಡೋಣ. LCM ಸಾರಿ HCF. ಸೊ 2 ಒಂದ್ಲೆ 2, 0 ಹಂಗ ಉಳಿತು. 2 ಎರಡ್ಲೆ 4, 2 4ಲೆ 8.
ಆಮೇಲೆ 2 4 8 1 ಉಳಿಯುತ್ತೆ 16 ಆಗುತ್ತೆ 2 8 16. ಸೊ 0. ನೆಕ್ಸ್ಟ್ ಅದೇ ತರ ನೋಡ್ರಿ 2 5 10 2 1 2 2 ಆಯ್ತು. ಸೊ 2 2 4 2 4 8 2 0 0. ಮತ್ತೆ 2ರಿಂದ ಡಿವೈಡ್ ಆಗತ್ತಾ ಮಾಡ್ರಿ. 2 2 4. ಸೊ 1 ಉಳಿಯುತ್ತೆ 11 ಆಯ್ತು. 2 5 10 2 6 12. ಸೊ 2 1 2 2 0. ಮತ್ತೆ 2ರಿಂದ ಹೋಗುತ್ತಾ ಓಕೆ ಹೋಗುತ್ತಾದ್ರೆ ಹೋಗ್ರಿ. ಸೊ ಡಿವೈಡ್ ಮಾಡ್ರಿ. ಸೊ 2 1 2 2 4 2 8 16. ಆಮೇಲೆ 2 60. ನೆಕ್ಸ್ಟ್ ಅದೇ ತರ 2 6 2 4. ಸೊ 2 30. ಇನ್ನೂ ಡಿವೈಡ್ ಆಗುತ್ತಾ ಮಾಡ್ರಿ. ಸೊ 2 1 ಸಾರಿ 2 3 6 2 2 4 2 15. ಇನ್ನೂ ಡಿವೈಡ್ ಆಗತ್ತಾ 2ರಿಂದ 3ರಿಂದ ಯಾವ್ದ್ರಿಂದ ಡಿವೈಡ್ ಆಗತ್ತಾ. ಸೊ ನೆಕ್ಸ್ಟ್ ಆಗಂಗಿಲ್ಲ. ಈಗ ಎಷ್ಟು ಉಳಿತು ನೋಡ್ರಿ. ಸೊ 2 2 4 4 2 6 6 7 ಎಷ್ಟಾಗುತ್ತೆ 2 4 4 8 8 16. 16 32 32 64. ಈ 64 ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ದೊಡ್ಡ ಸಂಖ್ಯೆ ಅಥವಾ ಲಾರ್ಜೆಸ್ಟ್ ನಂಬರ್. 2048 ಡಿವೈಡ್ ಮಾಡಿದ್ರಿ 960 ಮಾಡ್ರಿ ಅಂದ್ರೆ ಶೇಷ 5 ಮತ್ತು 7 ಉಳಿಯುತ್ತ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಕೊಬೇಕು. ನಮ್ಗೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ SSC GD ಒಳಗಡೆ, SSC CGL CHSL ಯಾವುದೇ ತಗೊಳ್ಳಿ. ಇವಾಗ ನೋಡ್ರಿ ಹೆಂಗ್ ಕಂಡಿಡ್ಬೇಕು. ಸಿಂಪಲ್ ಲಾರ್ಜೆಸ್ಟ್ ನಂಬರ್ ಕಂಡಿಡಿ ಅಂದಾನ HCF ಕಂಡಿಡಿಬೇಕು. ಸೊ ಯಾವ್ದ್ರದ್ದು. ಸೊ ಲಾರ್ಜೆಸ್ಟ್ ನಂಬರ್ 398 ಅಂದ್ರೆ 398 ಲಾರ್ಜೆಸ್ಟ್ ನಂಬರ್ ಡಿವೈಡ್ ಮಾಡ್ತಂತ ಹೇಳಿದ್ರೆ ಶೇಷ ಎಷ್ಟು ಉಳಿಯುತ್ತ 7 ಉಳಿಯುತ್ತಂತ ಹೇಳಿದಾನ. 436 ಡಿವೈಡ್ ಮಾಡ್ತಂತ ಹೇಳಿದ್ರೆ ಶೇಷ ಎಷ್ಟು ಉಳಿಯುತ್ತಂತ ಹೇಳಿದಾನ 11 ಉಳಿಯುತ್ತ. 542 ಮಾಡಿದಾಗ ಶೇಷ ಎಷ್ಟು ಉಳಿಯುತ್ತ 15 ಉಳಿಯುತ್ತ ಅಂತ ಹೇಳ್ಯಾನ. ಮೊದ್ಲೇನ್ ಮಾಡ್ಬೇಕು ನಾವು ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡ್ಕೊಳ್ರಿ ಎಷ್ಟು ಬರುತ್ತ ನೋಡ್ರಿ. ಎಷ್ಟು ಬರುತ್ತ. ಸೊ ಇದು 391 ಆಯ್ತು. ಆಮೇಲೆ ನೆಕ್ಸ್ಟ್ ಇದು 425 ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ಇದು 542ರಲ್ಲಿ 15 ಕಳೆದ್ರ 7. ಅದಾದ ನಂತರ ನೆಕ್ಸ್ಟ್ 4ರಾಗ 2 ಕಳೆದ 2 527 ಆಯ್ತು. 527. ಸೊ ಇವಾಗ ನಾವ್ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರ 391 425 ಆಮೇಲೆ 527 ಡಿವೈಡ್ ಮಾಡ್ತಾ ಹೋಗ್ಬೇಕು. ಸೊ ಯಾವುದ್ರಿಂದ ಡಿವೈಡ್ ಆಗತ್ತ ನೋಡ್ರಿ ಆ ನಂಬರ್ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗ HCF ಕಂಡು ಹಿಡ್ಕೋಬೇಕು. ಸೊ 3 ಡಿವೈಡ್ ಆಗ್ಬೇಕು ಅಂತ ಸಂಖ್ಯೆ ಯಾವ್ದು ಅಂತಂದ ಹೇಳಿ ನೀವ ಕಂಡು ಹಿಡ್ಕೊಬೇಕು. ಕಂಡು ಹಿಡ್ಕೋರಿ. ಸೊ ನೋಡ್ರಿ ಇದು ಯಾವ್ದ್ರಿಂದ ಡಿವೈಡ್ ಆಗತ್ತ ಅಂತಂದ ಹೇಳಿದ್ರೆ 17ರಿಂದ ಡಿವೈಡ್ ಆಗತ್ತ ನೋಡ್ರಿ. 17ರಿಂದ 3 ಡಿವೈಡ್ ಆಗ್ತಾವ. ಹಂಗಂದ್ರೆ ಗ್ರೇಟೆಸ್ಟ್ ನಂಬರ್ ಎಷ್ಟಾಗತ್ತ 17 ಆಗತ್ತ ಇಲ್ಲಿ. ಓಕೆನಾ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ಅಂತಂದ ಹೇಳಿದ್ರ ದೊಡ್ಡ ನಂಬರು. ಸೊ ಏನಪ್ಪಾ ಅಂತಂದ ಹೇಳಿದ್ರೆ ಇದು 47ನ್ನ 95ನ್ನ ಆಮೇಲೆ 187ನ್ನ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನ ಇಟ್ ಲೀವ್ ಸೇಮ್ ರಿಮೈಂಡರ್. ಶೇಷ ಎಷ್ಟು ಉಳಿಯುತ್ತೆ ಅಂತಂದ ಹೇಳಿದ್ರೆ ಎಲ್ಲದಕ್ಕೂ ಸೇಮ್ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಹಂಗಾದ್ರೆ 0 ಅಂತಂದ್ ಅನ್ಕೊಂಡ್ಬಿಡ್ರಿ. ಶೇಷ ಎಷ್ಟಿತ್ತು ಸೇಮ್ ಅಂತಂದ್ ಹೇಳಿದ್ರೆ 0 ಅಂತ ಅನ್ಕೊಂಡ್ಬಿಡ್ರಿ. ಈಗ ಏನ್ ನಾವು ಮಾಡ್ಕೋಬೇಕು 47 95 ಮತ್ತು 187 ಏನ್ ಮಾಡ್ಕೋಬೇಕಪ್ಪ ಅಂತಂದ ಹೇಳಿದ್ರೆ ನಾವ್ ಏನ್ ಕಂಡಿಡ್ಬೇಕು ಗ್ರೇಟೆಸ್ಟ್ ಅಂತ ಹೇಳಿದಾನ. ನಾವ್ ಇಲ್ಲಿ ಏನ್ ಕಂಡಿಡ್ಕೋಬೇಕು HCF ಕಂಡಿಡ್ಕೊಬೇಕು. HCF ಕಂಡಿಡ್ಕೊಳ್ರಿ ನೋಡೋಣ ಎಷ್ಟಾಗತ್ತ. ಇದ್ರದ್ದು HCF ಕಂಡಿಡ್ಕೊಳ್ರಿ ಎಷ್ಟಾಗತ್ತ. ಇಲ್ಲಿ ನೋಡ್ರಿ ಸರ್ ನಮ್ಗೆ ಇಲ್ಲಿ HCF ಕಂಡು ಹಿಡ್ಕೊಳಕ ಬರುವತ್ರಿ 0 ಶೇಷ ತಗೊಂಡಾಗ. ಸೊ ಯಾವ್ದು ಡಿವೈಡ್ ಆಗತ್ತಿಲ್ಲ. ಇವಾಗ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಸೇಮ್ ರಿಮೈಂಡರ್ ಅಂತಂದ ಹೇಳಿ ಸೇಮ್ ಶೇಷ ಅಂತಂದ ಹೇಳಿದ್ರೆ 0 ಬಿಡ್ರಿ. 1ನ್ನ ತಗೊಳ್ರಿ. ಸೊ 1ನ್ನ ತಗೊಳ್ರಿ. ಅವಾಗ ಏನಂತಂದ ಹೇಳಿದ್ರೆ -1 ಮಾಡ್ಕೋಬೇಕಲ್ಲ. 47ಕ್ಕೆ -1 ಮಾಡ್ಕೊಂಡ್ರೆ ಎಷ್ಟಾಗತ್ತ ಇದು. ಇಲ್ಲ ಅಂತಂದ ಹೇಳಿದ್ರೆ ಸೇಮ್ ರಿಮೈಂಡರ್ ಅಂತಂದ ಹೇಳಿದ್ರೆ ಏನ್ ಬರುತ್ತೆ ನೋಡ್ರಿ. ಇಲ್ಲ 48 ಆಗತ್ತೆ ನೋಡ್ರಿ. +1 ಮಾಡ್ಕೊಡ್ರಿ. ಸೊ 48 ಆಗತ್ತ. ಸೊ ಅದಾದ ನಂತರ ಇದೆಷ್ಟಾಗತ್ತ 96 ಆಗತ್ತ. ಅದಾದ ನಂತರ ಇದೆಷ್ಟಾಗತ್ತ 188 ಆಗತ್ತ. ಇವಾಗ ಎಲ್ಲಾನು ಹೋಗ್ತಾವ ಇಲ್ಲಿ ನೋಡ್ರಿ. ಸೊ 2 2 4 2 4 8. ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ಸೊ 96 ಅಲ್ಲ 2 4 8 2 8 16. ಅದಾದ ನಂತರ 2 9 18 2 4 8. ಸೊ ಈ ತರ ಏನಂತಂದ ಹೇಳಿದ್ರೆ ಮಾಡ್ಕೊಂತ ಹೋಗ್ಬೇಕು. ಟ್ರೈ ಮಾಡ್ರಿ. ಇಲ್ಲಿ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ HCF 4 ಬರುತ್ತೆ. ಸೇಮ್ ಅದೇ ತರ ಬಾಳ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಈಸಿ ಐತ.
ಇಲ್ಲ ಸರ್ ನಮ್ಗೆ ಮಾಡಕ್ಕೆ ಬರ್ತಿಲ್ಲ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಗ್ರೇಟೆಸ್ಟ್ ನಂಬರ್ ಕಂಡಿಡಿ ಅಂದನ ನಾವ್ ಏನ್ ಕಂಡಿಡ್ಕೋಬೇಕು, HCF ಕಂಡಿಡ್ಕೊಬೇಕು. ಅದಾದ ನಂತರ ನಂಬರ್ಸ್ ಗಳು ಯಾವ ಇದಾವ, 47, 95, 187 ಐತೆ. ಅದಾದ ನಂತರ ಸೇಮ್ ರಿಮೈಂಡರ್, ಶೇಷ ಏನಂತಂದ್ ಹೇಳಿದ್ರೆ ಎಲ್ಲದಕ್ಕೂ ಸಮವಾಗಿರುತ್ತ ಅಂತ ಕ್ವಶನ್ ಕೇಳಿದಾನೆ. ಇಷ್ಟು ಕೊಟ್ಟಿದಾನ. ಅವಾಗ ಏನ್ ಮಾಡ್ರಿ, ಇವತ್ರ ಎರಡದ್ರದ್ದು ವ್ಯತ್ಯಾಸ ಕಂಡಿಡ್ಕೊಡ್ರಿ. ಇದ್ರದ್ದು ವ್ಯತ್ಯಾಸ ಕಂಡಿಡಿರಿ. 95, 47 ವ್ಯತ್ಯಾಸ ಕಂಡಿಡ್ಕೊಂಡ್ರೆ ಎಷ್ಟಾಗತ್ ನೋಡ್ರಿ. 15ರಾಗ 7 ಹೋದ್ರೆ 8. ಅದಾದ ನಂತರ ನೆಕ್ಸ್ಟ್ 9ರಾಗ 5 ಹೋದ್ರ 4, 48 ಬಂತು. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇವತ್ರದ್ದು ಎರಡದ್ರದ್ದು ವ್ಯತ್ಯಾಸ ಕಂಡು ಹಿಡ್ಕೊಡ್ರಿ. 187 ಮೈನಸ್ 95 ಮಾಡ್ರೆ ಎಷ್ಟು ಬರುತ್ತೆ, 2. ಅದಾದ ನಂತರ 92. ಸೊ ಇವಾಗ ಏನ್ ಬಂತಲ್ಲ, ಇದ್ರದ್ದು ಏನಂತಂದ ಹೇಳಿದ್ರೆ ಇದು ಸಾರಿ ಮಸ ಕಂಡು ಹಿಡ್ಕೊಡ್ರಿ, HCF ಕಂಡು ಹಿಡ್ಕೊಡ್ರಿ. 48 ಮತ್ತು 92ರದ್ದು HCF ಎಷ್ಟಾಗತ್ತ, ಸೊ 2 4 8, 2 2 4. ಅದಾದ ನಂತರ ಇದು ಎಷ್ಟಾಗತ್ತ, 2 4 8, 2 6 12. ಆಮೇಲೆ ನೆಕ್ಸ್ಟ್ 2ರಿಂದ ಡಿವೈಡ್ ಆಗುತ್ತೆ ನೋಡ್ರಿ, 2 2 4, 2 1. ಆಮೇಲೆ 2 2 4, 2 3. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ. ಅಂದ್ರೆ ಈ ಎಷ್ಟಾಯ್ತು, 2 ಇಂಟು 2 ಏನಪ್ಪಾ ಅಂತಂದ ಹೇಳಿದ್ರೆ 4 ನಮ್ದು ಆನ್ಸರ್ ಆಗತ್ತ. ಸೇಮ್ ಶೇಷ ಉಳಿತು ಅಂತಂದ ಹೇಳಿದ್ರೆ ಮೈನಸ್ ಮಾಡ್ಕೊಡ್ರಿ, ಈಸಿ ಆಗಿಬಿಡತ್ತ ನಮ್ಗೆ HCF ಕಂಡುಹಿಡಿಯೋಕೆ. ಸೇಮ್ ಅದೇ ತರ ಮತ್ ಅದರ್ ಏನದಾವ ಅಂತಂದ ಹೇಳಿದ್ರೆ ಕೆಲವೊಂದು ಇದಾವ, ನಾನು ಇಲ್ಲಿ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಟೈಮ್ ಇಲ್ಲದೆ ಇರೋ ರೀಸನ್ ಇಂದ ನಾನು ಇಲ್ಲಿ ಡೈರೆಕ್ಟ್ ಆಗಿ ತಗೊಂಡ್ ಮಾಡ್ತಾ ಇದೀನಿ. ಜಸ್ಟ್ ಕ್ವಶನ್ ಅಷ್ಟ ನೋಡ್ಕೊಡ್ರಿ. ಸೊ ಇದು ಕನ್ನಡದಾಗ ಕನ್ವರ್ಟ್ ಆಗುತ್ತೆ ನೋಡೋಣ ಇರ್ರಿ. ಹಾ, ನೆಕ್ಸ್ಟ್ ನೋಡ್ರಿ. ಆಯ್ತು ನೋಡ್ರಿ. ಹ ಸೊ ಇಲ್ಲಿ ಏನಂತಂದ ಹೇಳಿದ್ರೆ, ಒಂದು ಸಂಖ್ಯೆ ವಿಭಜಿಸಿದಾಗ ಅತಿ ದೊಡ್ಡ ಸಂಖ್ಯೆಯನ್ನ ಏನಂತಂದ ಹೇಳಿದ್ರೆ ಕಂಡಿಡಬೇಕು. ಒಂದು ಸಂಖ್ಯೆ ಏನಂತಂದ್ರೆ ವಿಭಜಿಸಿದಾಗ ಯಾವ್ದನ್ನ, 253ಅನ್ನ, 568ಅನ್ನ, 213ಅನ್ನ, ಇಲ್ಲಿ ಏನಾಗತ್ತ, ನಮ್ ಕನ್ನಡಗಿಂತನೂ ಇಂಗ್ಲಿಷ್ ಬೆಟರ್ ಅನಿಸ್ತಪ್ಪ. ಒಂದ್ ನಿಮಿಷ ಇರ್ಲಪ್ಪ. ಸೊ ಇಲ್ಲೇನಂತಂದ ಹೇಳಿದ್ರೆ ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ಅಂತ ಕೇಳಿದಾನೆ. ಅದು 253, 253, 568, ಅದಾದ ನಂತರ 813. ಸೊ ಲಿವ್ಸ್ ದ ಸೇಮ್ ರಿಮೈಂಡರ್ ಈಚ್ ಅಂತಂದ ಹೇಳಿದಾನೆ. ಇಲ್ಲಿ ಏನಂತಂದ ಹೇಳಿದ್ರೆ ಶೇಷ ಯಾವಾಗ್ಲೂ ಸೇಮ್ ಇರುತ್ತೆ, ಬಟ್ ಆದ್ರೆ ಇವುಗಳನ್ನ ಡಿವೈಡ್ ಮಾಡಿದಾಗ ಏನಂತಂದ ಹೇಳಿದ್ರೆ ಒಂದು ಗ್ರೇಟೆಸ್ಟ್ ನಂಬರ್ ಇದನ್ನ ಡಿವೈಡ್ ಮಾಡತ್ತ ಅಂತ ಹೇಳಿದ. ಇವಾಗ ನಾವೇನ್ ಮಾಡ್ಕೊಬೇಕು, ಇವ್ರದ್ದು ಎರಡರದ್ದು ಮೈನಸ್ ಮಾಡ್ಕೊಡ್ರಿ. 253 ಮತ್ತು 568ಅನ್ನ ನೀವು ಮೈನಸ್ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಬರುತ್ತಾ, ಎಷ್ಟು ಬರುತ್ತೆ ನೋಡ್ರಿ. ಎಸ್ ಮೈನಸ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನೋಡ್ರಿ, ಇಲ್ಲಿ 315 ಬರುತ್ತೆ. ಎಷ್ಟು ಬರುತ್ತಾ, 315. ಸೇಮ್ ಅದೇ ತರ ಇವೆರಡನ್ನು ಮೈನಸ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನೋಡ್ರಿ. ಇದನ್ನೆರಡನ್ನು ಮೈನಸ್ ಮಾಡ್ಕೊಂಡಾಗ ಏನಪ್ಪಾ ಅಂತಂದ ಹೇಳಿದ್ರ, ಸೊ 245 ಬರುತ್ತೆ. ಎಷ್ಟು ಬರುತ್ತೆ, 245. ಇವಾಗ ಏನ್ ಮಾಡ್ಬೇಕು, 315 ಮತ್ತು 245 ಏನ್ ಮಾಡ್ಬೇಕು, HCF ತಕೋಬೇಕು ನೋಡ್ರಿ. 5ರಿಂದ ಡಿವೈಡ್ ಆಗತ್ತ. ಸೊ 5 6 30. ಅದಾದ ನಂತರ 5 3 15. ಸೊ 5 4 20, 5 9 45. ನೆಕ್ಸ್ಟ್ 7 9 63, 7 7 49. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ. 7 ಇಂಟು 5 ಮಾಡ್ರಿ ಅಂತಂದ ಹೇಳಿದ್ರೆ ನಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ 35 ಬರುತ್ತಾ. 35 ಏನಪ್ಪಾ ಅಂತಂದ ಹೇಳಿದ್ರೆ ದೊಡ್ಡ ನಂಬರು. ಇದನ್ನ 253ಕ್ಕೆ, 568ಕ್ಕೆ, 813ಕ್ಕೆ ಡಿವೈಡ್ ಮಾಡಿದ್ರಿ ಅಂತಂದ ಹೇಳಿದ್ರೆ, ಸೊ ನಮ್ಗೆ ಏನ್ ಆನ್ಸರ್ ಯಾವಾಗ್ಲೂ ಶೇಷ ಏನಂತಂದ ಹೇಳಿದ್ರೆ 3ಕ್ಕೂ ಒಂದೇ ಬರುತ್ತ ಅಂತಂದ ಹೇಳಿ. ಸೊ ಇದೆಲ್ರಿಗೂ ಕ್ಲಿಯರ್ ಆಯ್ತಾ. ಸೊ ಈ ರೀತಿಯಾಗಿ ಏನಂತಂದ ಹೇಳಿ ನಮ್ಗ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸ್ಮಾಲೆಸ್ಟ್ ಅಂತ ಕೇಳಿದಾಗ ನಾವ್ ಏನ್ ಮಾಡ್ಬೇಕು, ಮೈನಸ್ ಮಾಡ್ಕೊಬೇಕು. ಕ್ಲಿಯರ್. ಅದಾದ ನಂತರ ಗ್ರೇಟೆಸ್ಟ್ ಅಂತ ಕೇಳಿದ್ರೆ HCF ಕಂಡು ಸೇಮ್ ಅದೇ ತರ ಇಲ್ಲೊಂದ್ ಕೆಲವೊಂದ್ ಇದಾವ್ ನೋಡ್ರಿ, ಟ್ರೈ ಮಾಡೋಣ. ದ ಗ್ರೇಟೆಸ್ಟ್ ನಂಬರ್ ಕಂಡಿಡಿ ಅಂತಂದ ಹೇಳಿದಾನ. ನಾವ್ ಇಲ್ಲಿ ಏನ್ ಕಂಡಿಡ್ಬೇಕು, HCF ಕಂಡಿಡ್ಕೋಬೇಕು. ಏನ್ ಕಂಡಿಡ್ಬೇಕು, HCF ಕಂಡಿಡ್ಕೋಬೇಕು. ಸೊ ಅದೇನಂತಂದ ಹೇಳಿದ್ರೆ ಆ ಗ್ರೇಟೆಸ್ಟ್ ನಂಬರು 12, 15, 20 ಮತ್ತು 54ಕ್ಕೆ ಏನಂತಂದ ಹೇಳಿದ್ರೆ 54ಕ್ಕೆ ಸೊ ಡಿವೈಡ್ ಮಾಡಿದಾಗ ಪ್ರತಿ ಸಾರಿ ಏನಂತಂದ ಹೇಳಿದ್ರೆ ಶೇಷವನ್ನ ಎಷ್ಟು ಬಿಡುತ್ತಾ, ಶೇಷ 8ಅನ್ನ ಬಿಡುತ್ತಾ. ಶೇಷ ಎಷ್ಟು ಉಳಿಯುತ್ತೆ, 8 ಉಳಿಯುತ್ತೆ. ಇವಾಗ ನೀವೇನಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು, ಸಿಂಪಲ್. ಸೊ 12ರಾಗ -8 ಮಾಡ್ಕೊಳ್ರಿ. ಎವ್ರಿ ಟೈಮ್ ಎಷ್ಟು ಉಳಿತೈತಿ, 4 ಉಳಿಯುತ್ತ.
15ರಾಗ 8 ಮಾಡ್ಕೊಳ್ರಿ ಎಷ್ಟು ಉಳಿತೈತಿ? 15ರಾಗ 8 ಮಾಡ್ಕೊಂಡ್ರೆ ಎಷ್ಟು ಉಳಿತೈತಿ? ಎಷ್ಟು ಉಳಿತೈತಿ ಅನ್ನೋದನ್ನೆಲ್ಲ ಇದು ಮಾಡ್ಕೊಂತ ಹೋಗ್ರಿ ನೋಡೋಣ. ಸೊ ಇಲ್ಲಿ ನೋಡ್ರಿ, ನಮ್ಗೆ ಇಲ್ಲಿ ಕ್ವಶನ್ ಅನ್ನ ಸಾಲ್ವ್ ಮಾಡಿದಾಗ ಆಪ್ಷನ್ ನೋಡ್ಲಿಲ್ಲ ನಾನು. ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾನೆ ಅಂತಂದ್ ಹೇಳಿದ್ರೆ ಕಾಂಟ್ ಡಿಟರ್ಮೈನ್ ಅಂತ ಕೊಟ್ಟಿದ್ದಾನೆ. ನಾನು ಬೇರೆ ಆಪ್ಷನ್ ಬೇರೆ ಕ್ವಶನ್ ಅನ್ನ ನೋಡ್ತೀನಿ ರೀ. ಎಷ್ಟ್ ನೋಡ್ರಿ, ನಿಮ್ಗೆ ಯಾರಿಗಾದ್ರೂ ಹತ್ರ ಕ್ವಶನ್ಸ್ ಗಳಿದ್ರೆ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳಿತ್ತು ಅಂತಂದ ಹೇಳಿದ್ರೆ ನಂಗೆ ಸೆಂಡ್ ಮಾಡಿರಿ ಡೈರೆಕ್ಟ್ ಆಗಿ. ಯಾಕಂತಂದ ಹೇಳಿದ್ರೆ ನಂಗೆ ಕ್ವಶನ್ಸ್ ಗಳು ಸಿಗ್ತಾ ಇಲ್ಲ. ಸೊ ಟೈಮ್ ಕೂಡ ಇಲ್ಲ ಸರ್ಚ್ ಮಾಡಿ ಎಲ್ಲ ಮಾಡುವಷ್ಟು. ಸೊ ನಿಮ್ ಕಮೆಂಟ್ ಅಲ್ಲಿ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕಾಪಿ ಮಾಡಿ, ಇಂಗ್ಲಿಷ್ ಅಲ್ಲಿ ಇದ್ರೂ ಪರವಾಗಿಲ್ಲ, ಕಮೆಂಟ್ಸ್ ಗಳಲ್ಲಿ ಏನಂತಂದ್ರೆ ಕ್ವಶನ್ಸ್ ಗಳನ್ನ ಹಾಕಿ. ಸೊ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಇದ್ರ ಮೇಲೆ ಗ್ರೇಟೆಸ್ಟ್ ಮೇಲೆ ಕಂಡುಹಿಡಿಯೋದ್ರ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆಮೇಲೆ ರಿಮೈಂಡರ್ ಮೇಲೆ ಏನಂತಂದ ಹೇಳಿದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಡೈರೆಕ್ಟ್ ಆಗಿ 37:108 ಡಿವೈಡೆಡ್ ಬೈ ಈ ತರ ಏನ್ ಕ್ವಶನ್ಸ್ ಗಳು ಬರ್ತಲ್ಲ ಅದನ್ನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗ ಸ್ಮಾಲೆಸ್ಟ್ ಕಂಡಿಡಿ ಅಂತಂದ ಹೇಳಿದ್ರೆ ಏನ್ ಮಾಡ್ಬೇಕು? ನಾ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಸೊ ಅದನ್ನ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ವಿಡಿಯೋ ನೋಡ್ರಿ. ಸ್ಮಾಲೆಸ್ಟ್ ಕಂಡಿಡಿ ಅಂತಂದ ಹೇಳಿದ್ರೆ LCM ಕಂಡಿಡಿಬೇಕು. ಗ್ರೇಟೆಸ್ಟ್ ಅಂತ ಬಂದಾಗ HCF ಕಂಡಿಡಿಬೇಕು. ಸೊ ಅಲ್ಲಿ ಪ್ಲಸ್ ಮಾಡ್ತೀರಿ, ಇಲ್ಲಿ ಏನಂತಂದ ಹೇಳಿದ್ರೆ ಮೈನಸ್ ಮಾಡ್ಬೇಕು. LCM ಕಂಡಿಡ್ಕೊಂಡು ಅಲ್ಲಿ ಪ್ಲಸ್ ಮಾಡ್ತೀರಿ ಸ್ಮಾಲೆಸ್ಟ್ ಕಂಡಿಡಿಯಕ. ಇಲ್ಲಿ ಗ್ರೇಟೆಸ್ಟ್ ಅಲ್ಲಿ ಏನಂತಂದ ಹೇಳಿದ್ರೆ ಮೈನಸ್ ಮಾಡ್ಕೊಂಡು ಆಮೇಲೆ HCF ಕಂಡಿಡ್ಕೋಬೇಕು. ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. ಎಲ್ರು ಏನಂತಂದ ಹೇಳಿದ್ರೆ ಕಮೆಂಟ್ಸ್ ಅಲ್ಲಿ ಸೊ ಕ್ವಶನ್ಸ್ ಗಳನ್ನ ಹಾಕಿ, ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತೀನಿ ಕಾಪಿ ಮಾಡ್ಕೊಂಡು.